ವ್ಯಸನಕ್ಕೆ ಜನ ಒಳಗಾಗಬಾರದು. ಇವತ್ತು ಏನು ಯುವ ಪೀಳಿಗೆ ಈ ಮಾದಕಕ್ಕೆ ವ್ಯಸನರಾಗ್ತಾ ಇದ್ದಾರೆ, ಅದನ್ನು ಮುಕ್ತ ಮಾಡಬೇಕು. ಹಾಗೂ ಈಗಾಗಲೇ ಏನು ವ್ಯಸನರಾಗಿದ್ದಾರೆ ಅವರನ್ನು ಬಿಡಿಸಬೇಕು. ಬಿಡಿಸ್ಬಿಟ್ಟು ಸಮಾಜದ ಏಳಿಗೆಗಾಗಿ ಸಮಾಜದ ಇದರ ಜೊತೆ ಅವರು ಬರಬೇಕು ಅನ್ನುವಂತಹ ಉದ್ದೇಶದಲ್ಲಿ ಸರ್ಕಾರ ಈ ಕಾರ್ಯಕ್ರಮವನ್ನು ಎಲ್ಲಾ ಕಡೆ ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ಸಾರ್ವಜನಿಕರು ಇಲ್ಲ ಅಂದ್ರೆ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಪ್ರಯೋಜನ ಇಲ್ಲ. ತಿಳುವಳಿಕೆಯನ್ನ ಈ ಹಂತದಲ್ಲೇ ನೀಡಿದ್ರೆ ಖಂಡಿತ ನಾವು ರಾಜ್ಯವನ್ನ ನಶಾಮುಕ್ತವಾಗಿ ಮಾಡಬಹುದು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಇದಕ್ಕೆ ಬೇಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀವಿ. ಮುಂದೆ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಮೂಡಬೇಕು. ಆ ಅರಿವನ್ನ ಊರಿನವರಿಗೆ ಮತ್ತೆ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಒಳ್ಳೆಯ ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ನಾನು ವಿನಂತಿಸಿಕೊಳ್ಳೋದು ಇಷ್ಟೇ, ಖಂಡಿತ ಇವತ್ತು ಏನು ಡ್ರಗ್ಸ್ ಅನ್ನುವಂತಹ ಮಾಫಿಯಾ ಹಳ್ಳಿಗಳ ಕಡೆ ಕೂಡ ಬರ್ತಾ ಇದೆ. ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆ ಮಟ್ಟದ ಕೆಮಿಕಲ್ ಡ್ರಗ್ಸ್ಗಳು ಇನ್ನೂ ನಮ್ಮ ಹಳ್ಳಿ ಕಡೆಗೆ ಬಂದಿಲ್ಲ. ಆದ್ರೆ ಇಲ್ಲಿ ನಾವೇನು ಡ್ರಗ್ಸ್ ಅಂದ್ರೆ ಗಾಂಜಾ ಅಂತೀವಿ, ಇವುಗಳು ಎಲ್ಲ ಕಡೆಗಳು ಹರಡ್ತಾ ಇದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ನಶಾಮುಕ್ತ ಭಾರತವನ್ನ ಮಾಡಬಹುದು. ನಿಮ್ಮ ಸಹಕಾರ ಏನಂದ್ರೆ ಎಲ್ಲಿ ಈ ತರದ ಅವ್ಯವಹಾರಗಳು ನಡೀತವೆ, ಇಂತಹ ಅಕ್ರಮ ಸಂಪಾದನೆಗಳು ಎಲ್ಲಿ ನಡೀತವೆ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಎಳೆಯನ್ನ ಕೊಟ್ರೆ ನಾವು ಆ ಎಳೆಯನ್ನ ಹಿಡ್ಕೊಂಡು ಅದನ್ನ ಬುಡ ಸಮೇತ ಕಿತ್ತ ಹಾಕೊಳ್ಳುವಂತಹ ಕೆಲಸವನ್ನ ಖಂಡಿತ ಮಾಡ್ತೀವಿ. ಎಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಜೊತೆ ನೀವು ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ, ಈ ನಮ್ಮ ದೇಶವನ್ನ ಮತ್ತು ನಮ್ಮ ರಾಜ್ಯವನ್ನ ನಶ ಮುಕ್ತವಾಗಿ ಮಾಡೋಣ, ಅದರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಅಂತ ಡೌಟ್ಸ್ ಯಾರಿಗೂ ಇಲ್ವಾ ಮಕ್ಕಳಲ್ಲಿ? ಇದೆ ನಾ ಮತ್ತೆ ಯಾರು ಕೇಳಲ್ಲ ಡೌಟ್ಸ್ ಇಲ್ಲಿ. ಭಯನಾ? ಪೊಲೀಸ್ ಅವ್ರು ನೋಡಿದ್ರೆ ಭಯನಾ? ಮತ್ತೆ ಹೆಂಗೆ ಇದೆಲ್ಲ ನಾವು ಹೆಂಗ್ ತಡೆಗಟ್ಟಕ್ಕಾಗತ್ತೆ ಹೇಳಿ? ನಶೆ ಮುಕ್ತ ಕರ್ನಾಟಕ ನಮ್ಮ ಧ್ಯೇಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆಯವರು ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ನಮ್ಮ ಶಿಡ್ಲಘಟ್ಟದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಇವತ್ತು ಈ ಒಂದು ಕ್ಷೇತ್ರದ ಮತದಾರ ಆಶೀರ್ವಾದದಿಂದ ಇವತ್ತೊಬ್ಬ ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಮಾಧ್ಯಮಗಳ ಮುಖೇನ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥ ವಿಚಾರ, ಇವತ್ತು ಪ್ರತಿಯೊಬ್ಬರ ನಾಗರಿಕರಿಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಮ್ಮ ಮಾಧ್ಯಮದವ್ರು ಮಾಡಬೇಕು. ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ ಕಾರಣ ಸುಮಾರು ಜನ ಯುವಕರು, ವಿದ್ಯಾರ್ಥಿಗಳು ಇವತ್ತು ಈ ಒಂದು ಡ್ರಗ್ ಅಡಿಕ್ಟ್ ಆಗಿ ಬಹಳಷ್ಟು ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಕ್ಕಂಥದ್ದು ಇವತ್ತು ನಾವು ನಿರಂತರವಾಗಿ ನಾವು ಮಾಧ್ಯಮಗಳಲ್ಲಿ ಮತ್ತು ಪ್ರತಿದಿನ ನಾವು ವರದಿಗಳಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಉದ್ದಗಲಕ್ಕೂ ಯಶಸ್ವಿ ಆಗಬೇಕಾದ್ರೆ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ, ವಿಶೇಷವಾಗಿ ಏನಿವತ್ತು 15 ವರ್ಷದಿಂದ 25 ವರ್ಷ ತನಕ ಇರತಕ್ಕಂಥ ಮಕ್ಕಳು ಕುಟುಂಬದಲ್ಲಿ ಅವರ ಪೋಷಕರು ಪ್ರತಿನಿತ್ಯ ಆ ಮಗು ಬಗ್ಗೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಗ ನಾವು ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನು ತಗೊಂಡಾಗ ಇವತ್ತು ಏನು ಸರ್ಕಾರ ಪೊಲೀಸ್ ಇಲಾಖೆ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ, ಇವತ್ತು ಮಾದಕ ವಸ್ತುಗಳ ವಿರುದ್ಧವಾಗಿ ಇವತ್ತು ಅಭಿಯಾನ ಇಡೀ ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮವನ್ನು ಜವಾಬ್ದಾರಿಯಿಂದ ಮಾಡಿದಾಗ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಒಂದು ಸಲಹೆ
ನಮ್ಮ ಪೊಲೀಸ್ ಇಲಾಖೆಯವರಿಗೂ ಮತ್ತು ಸರ್ಕಾರಕ್ಕೂ. ಏನಿವತ್ತು ಮಾದಕ ವಸ್ತುಗಳು ಕೆಲವರು ಇದರಲ್ಲಿ ಹೆಚ್ಚಿನ ಹಣ ಗಳಿಸ್ಬೇಕು ಅನ್ನೋಂಥ ಒಂದು ದೊಡ್ಡ ದಂಧೆ ನಡೀತಾ ಇದೆ. ತಾವು ಮಾಧ್ಯಮಗಳ ಮುಖೇನ ಏನಿವತ್ತು ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಯಾರಾದರೂ ನಿಖರವಾದ ಸುಳ್ಳು ಕೊಟ್ಟಂತವರಿಗೆ ಒಂದು ಸೂಕ್ತ ಬಹುಮಾನ ಕೊಡ್ತೀರಂತ ಈ ಒಂದು ಘೋಷಣೆ ಮಾಡಿದಾಗ ಇದು ಇನ್ನೂ ವೇಗವಾಗಿ ಈ ಒಂದು ಮಾದಕ ವಸ್ತು ನಿಯಂತ್ರಣಕ್ಕೆ ಒಂದು ಅವಕಾಶ ಆಗ್ಬೋದು ಅನ್ನೋ ನನ್ನ ಒಂದು ಸಲಹೆಯನ್ನು ತಮ್ಮ ಗಮನಕ್ಕೆ ತರ್ತಾ, ಏನಿವತ್ತು ಮಕ್ಕಳು ಬಹಳಷ್ಟು ಇವತ್ತು ಬಿಸಿಲಲ್ಲಿ ಕುಂತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಚಪ್ಪಲ್ ಹೊಡೆದ ಮೂಲಕ ಮೇಡಮ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಇನ್ನು ನಮ್ಮ ಶಾಸಕರಿಂದ ಶ್ರೀಯುತ ಅಡಿಷನಲ್ SP ಸಾರಂತಹ ಜಗನ್ನಾಥ್ ರಾಯ್ ಸರ್ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸಮಾಜ ಶಾಂತಿ ಮತ್ತು ಭದ್ರತೆಯ ಕಾವಲುಗಾರ, ಕಾನೂನು